ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅಕ್ರಮ ಭೂ ಕೇಸ್ನಲ್ಲಿ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಅರೆಸ್ಟ್. ಬಂಧನದ ಬೆನ್ನಲ್ಲೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆ. ಇಂದು ಕೋರ್ಟ್ಗೆ ಹಾಜರುಪಡಿಸಲಿರುವ ಇಡಿ ಅಧಿಕಾರಿಗಳು. ಹೇಮಂತ್ ಸೊರೇನ್ ರಾಜೀನಾಮೆ ಬೆನ್ನಲ್ಲೇ ನೂತನ ಸಿಎಂ ಆಯ್ಕೆ. ಹಿರಿಯ ಸಚಿವ ಚಂಪೈ ಸೊರೇನ್ಗೆ ಮುಖ್ಯಮಂತ್ರಿ ಪಟ್ಟ. ಇಂದು ಚಂಪೈ ಸೊರೇನ್ ಪ್ರಮಾಣ ವಚನ ಸ್ವೀಕಾರ. ಹೇಮಂತ್ ಸೊರೇನ್ ಇಡಿ ಬಂಧನಕ್ಕೆ ಕಾಂಗ್ರೆಸ್ ಖಂಡನೆ. ಬುಡಕಟ್ಟು ಒಕ್ಕೂಟಗಳಿಂದ ಜಾರ್ಖಂಡ್ ಬಂದ್ಗೆ ಕರೆ. ಇಂದು ಹೈಕೋರ್ಟ್ನಲ್ಲಿ ಹೇಮಂತ್ ಸೊರೇನ್ ಅರ್ಜಿ ವಿಚಾರಣೆ. ಇದು ವಿರಾಮ ಅಷ್ಟೇ. ಜೀವನವು ದೊಡ್ಡದಾದ ಯುದ್ಧ. ನಾನು ಹೋರಾಡ್ತೀನಿ, ಆದರೆ ಸೋಲನ್ನ ಒಪ್ಪಿಕೊಳ್ಳೋದಿಲ್ಲ. ಬಂಧನದ ಬಳಿಕ ಹೇಮಂತ್ ಸೊರೇನ್ ಹೇಳಿಕೆ. ಮೋದಿ 2.0 ಸರ್ಕಾರದ ಕೊನೆ ಬಜೆಟ್ ಮಂಡನೆಗೆ ಕ್ಷಣಗಣನೆ. ಮಧ್ಯಂತರ ಆಯವ್ಯಯ ಲೆಕ್ಕ ಕೊಡಲು ಸಚಿವೆ ನಿರ್ಮಲಾ ರೆಡ್ಡಿ. ರಾಮ್ ರಾಮ್ ಎನ್ನುತ್ತಾ ನಾರಿ ಶಕ್ತಿ ನೆನೆದ ಪ್ರಧಾನಿ. ಸದೃಢವಾದ ಭಾರತ ನಿರ್ಮಾಣ ಪ್ರಧಾನಿ ಮೋದಿ ಅವರ ಕನಸು. ಕೇಂದ್ರದ ಬಜೆಟ್ನಲ್ಲಿ ಕರ್ನಾಟಕ ಜನತೆಗೆ ಸಿಹಿ ಸುದ್ದಿ ಸಿಗುತ್ತೆ. ಹಾಸನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ಡಿಮ್ಯಾಂಡ್. ಸಿಟಿ ರವಿ ಅವರಿಗೆ ಟಿಕೆಟ್ ನೀಡುವಂತೆ ಬಿಜೆಪಿ ಕಾರ್ಯಕರ್ತರ ಆಗ್ರಹ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರ ಬಳಿ ಮನವಿ. ಕೊಡಗು ಅಭಿವೃದ್ಧಿ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಬರಲಿ. ಕೇಂದ್ರ ಸರ್ಕಾರದಿಂದ ಹಣ ತಂದಿದ್ದರೆ ಶ್ವೇತಪತ್ರ ಹೊರಡಿಸಲಿ. ಸಂಸದ ಪ್ರತಾಪ್ ಸಿಂಹಗೆ ಕೊಡಗು ಕಾಂಗ್ರೆಸ್ ಘಟಕ ಸವಾಲು. ಚುನಾವಣೆ ಹೊಸ್ತಿಲಲ್ಲಿ ಕ್ಷೇತ್ರದತ್ತ ಗೃಹ ಸಚಿವ ಪರಮೇಶ್ವರ್ ಚಿತ್ತ. ಜನಸಂಪರ್ಕ ಸಭೆ ನಡೆಸಿ ಸಮಸ್ಯೆ ಆಲಿಸಿದ ಗೃಹ ಸಚಿವರು. ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಸವಲತ್ತು ಪತ್ರ ವಿತರಣೆ. ಲೋಕಸಭಾ ಚುನಾವಣೆಯಲ್ಲಿ ಪಂಚಮಸಾಲಿಗಳಿಗೆ ಆದ್ಯತೆ ನೀಡಬೇಕು. 2 ರಾಷ್ಟ್ರೀಯ ಪಕ್ಷಗಳು ಕನಿಷ್ಠ 5 ಟಿಕೆಟ್ ಕೊಡಬೇಕು. ದಾವಣಗೆರೆಯಲ್ಲಿ ಪಂಚಮಸಾಲಿ ಪೀಠದಲ್ಲಿ ವಚನಾನಂದ ಸ್ವಾಮೀಜಿ ಬೇಡಿಕೆ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವಧಿ ವಿಸ್ತರಣೆ. ಫೆಬ್ರವರಿ 29ರವರೆಗೆ 1 ತಿಂಗಳ ಕಾಲ ವಿಸ್ತರಿಸಿದ ಸರ್ಕಾರ ಆದೇಶ. ಜಾತಿ ಗಣತಿ ವರದಿ ಮತ್ತಷ್ಟು ವಿಳಂಬ ಸಾಧ್ಯತೆ. ರಾಮನಗರ ಪಟ್ಟಣದಲ್ಲಿ ತಮಿಳಿನ ಸೂಪರ್ ಡಿಲೆಕ್ಸ್ ಚಿತ್ರ ರಿಯಲ್ ಘಟನೆ. 6 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಪತಿ ಹೆಣ್ಣಾಗಿ ಪತ್ತೆ. ಗಂಡ ವಿಚಿತ್ರ ಅವತಾರ ಕಂಡು ಪತ್ನಿ ಮೂರ್ಛೆ. ಪೊಲೀಸರು ಶಾಕ್. ಮನೆ ಮುಂದೆ ಆಟವಾಡ್ತಾ ಇದ್ದ ಮಗು ಮೇಲೆ ಹರಿದ ಶಾಲಾ ವಾಹನ. ಕಲಬುರಗಿಯ ಸಂಗಮೇಶ್ವರ ಕಾಲೋನಿಯಲ್ಲಿ ನಡೆದ ಘಟನೆ. ಚಾಲಕ ಪರಾರಿ. ಉದ್ರಿಕ್ತರಿಂದ ಶಾಲಾ ವಾಹನ ಧ್ವಂಸ. ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ಹದಗೆಟ್ಟ ರಾಜ್ಯ ಹೆದ್ದಾರಿ. ಸಂಪೂರ್ಣ ಡಾಂಬರ್ ಕಿತ್ತು ಹೋಗಿದ್ದು ವಾಹನ ಸವಾರರ ಪರದಾಟ. ಕೂಡಲೇ ರಸ್ತೆ ದುರಸ್ತಿ ಮಾಡುವಂತೆ ಗ್ರಾಮಸ್ಥರ ಆಗ್ರಹ. ಗದಗ್ನಲ್ಲಿ ಬೈಕ್ ಸವಾರರ ವಿರುದ್ಧ ಸಂಚಾರಿ ಪೊಲೀಸ್ ಇಲಾಖೆ ಸಮರ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವ ಸವಾರರಿಗೆ ತಟ್ಟಿದ ಬಿಸಿ. 119 ಬೈಕ್ ಸವಾರರ ವಿರುದ್ಧ ಕಠಿಣ ಕ್ರಮಕ್ಕೆ ಎಸ್ಪಿ ಸೂಚನೆ. ರಾಹುಲ್ ಕಾರಿನ ಮೇಲೆ ಕಲ್ಲೆಸೆತ ಆರೋಪಕ್ಕೆ ಹೊಸ ಟ್ವಿಸ್ಟ್. ದಿಢೀರ್ ಬ್ರೇಕ್ ಹಾಕಿದ್ದಕ್ಕೆ ಕಾರಿನ ಹಿಂಬದಿ ಗ್ಲಾಸ್ಗೆ ಹಾನಿ. ಮೊದಲು ಟಿಎಂಸಿ ವಿರುದ್ಧ ಆರೋಪ ಮಾಡಿದ್ದ ಕಾಂಗ್ರೆಸ್. ಜ್ಞಾನವಾಪಿ ಮಸೀದಿಯೊಳಗೆ ಹಿಂದೂಗಳ ಪೂಜೆಗೆ ಅವಕಾಶ. ವಾರಣಾಸಿ ಜಿಲ್ಲಾ ನ್ಯಾಯಾಲಯದಿಂದ ಮಹತ್ವದ ತೀರ್ಪು. ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಮಸೀದಿ ಕಮಿಟಿ. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಭೀಕರ ಅಪಘಾತ. ರಸ್ತೆಯಿಂದ ಸ್ಕಿಡ್ ಆಗಿ ಕಂದಕಕ್ಕೆ ಉರುಳಿ ಬಿದ್ದ ವಾಹನ. ಅಪಘಾತದಲ್ಲಿ 8 ಜನರ ಸಾವು, ಹಲವರಿಗೆ ಗಾಯ. ಮಲೇಷಿಯಾದ ನೂತನ ರಾಜನಾಗಿ
ಲೆಬಿನಿಯರ್ ಆಯ್ಕೆ, ಹೊಸ ರಾಜನಾಗಿ ಸುಲ್ತಾನ್ ಇಬ್ರಾಹಿಂ ಪ್ರಮಾಣ ವಚನ. 300ಕ್ಕೂ ಹೆಚ್ಚು ಕಾರು, 5.7 ಶತಕೋಟಿ ಆಸ್ತಿಯ ಒಡೆಯನಾಗಿರುವ ಸುಲ್ತಾನ್. ನಾಳೆಯಿಂದ ಭಾರತ ಇಂಗ್ಲೆಂಡ್ ನಡುವೆ ದ್ವಿತೀಯ ಟೆಸ್ಟ್. ವಿಶಾಖಪಟ್ಟಣಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯ ಭಾರತಕ್ಕೆ ಸರಣಿ ಸಮಬಲದ ಗುರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.